ನೋಡ್ರಿ ಅವಾಗ ಇವಾಗ ಮಾರ್ನಿಂಗ್ ಆಗಿರೋದಾ? ಹೇಗಾಯ್ತು ಈ ರೇಂಜಿಗೆ? ಅದೇ ಫುಲ್ ಬಸ್ಟ್ ಆಗೋದು. ಹಾ ಹಾ ಹಾ, ಯಾರಿಗೇನು ಆಗಿದ್ದಿಲ್ಲ? ಯಾರಿಗೇನು ಆಗಲ್ಲ ಅಂತ ಹೇಳ್ತಾರೆ. ಬ್ಲಡ್ ಎಲ್ಲ ಬಂದಿದೆ ಅಲ್ಲಿ, ಬ್ಲಡ್ ಎಲ್ಲ ಬಂದಿದೆ. ಕರೆಂಟ್ ಕಂಬ ಕೊಡ್ ಗಾಡಿಗೆ ತಿಳ್ಕೊಂಡು ಈ ತರ ಹಂಗ್ ಬಿದ್ದಲ್ಲ, ಒಳಗಡೆ ಇರೋರ್ಗೆ ಏನು ಆಗಿಲ್ಲ. ಅದೇ ಗೊತ್ತಾಗ್ತಿಲ್ಲ, ಏರ್ ಬಾಕ್ಸ್ ಓಪನ್ ಆಗಿದೆ. ಇದ್ರೊಳಗೆ ಇದ್ದಿರ್ತದಲ್ಲ, ಹಾ ಫ್ರಂಟ್ ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ಯಾಗ್ ಓಪನ್ ಆಗಿದೆ ಅಂತೆ. ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಗಾಡಿ. ಫಾರ್ಚುನರ್ ಅಲ್ಲ, ಗಾಡಿ ಯಾವ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಡಿಸ್ಕವರು ಇಲ್ಲ ಎಂಡಿವೇರ್ ಯಾವ್ದು ಇರ್ಬೇಕು ಗಾಡಿ. ಸರಿ ಹೋಗೋಣ, ನನ್ ಕೆಲ್ಸ ಆಯ್ತೀನಿ. ನಮ್ಮ ಅಣ್ಣ ತೆಕ್ಕೊಂಡು ನಿನ್ಸ್ಕೊಂಡ್ಬಿಟ್ಟು ನಂಗೆ ಗದ್ದೆ ತೆಕ್ಕೊಂಡು ದಿಗ್ದಂಗೆ ಸೆಲ್ಟಾಸ್. ಓಕೆ, ಈ ಲೈನ್ ಎಲ್ಲ ಫುಲ್ ಗೊತ್ತಾಗಿದೆ. ಎರಡು ಕಂಬ, ಟ್ರಾನ್ಸ್ಫಾರ್ಮರ್ ಇಲ್ಲ. So sad. ಸರಿ ನಾವು ಹೊರಡೋಣ ಇಲ್ಲಿಂದ, ನಮ್ಗೆ ತುಂಬಾ ಕೆಲಸ ಇದೆ, ಕಂಪ್ನಿಗೆ ಹೋಗ್ಬೇಕು. ಅಲ್ಲಾದ್ರು ಆ ಗಾಡಿ ನೋಡಿದ್ರೆ ಹಂಗಿದೆ, ಹೊಡೆದಿರೋದ್ ನೋಡಿದ್ರೆ ಹೋಗ್ಬಿಟ್ಟು ಎರಡು ಕಂಬಕ್ಕೆ ಹೊಡೆದಿದ್ದಾನೆ. ಇನ್ ಕುಡಿದ್ ಮತ್ತಲ್ಲಿ ಹೋಗಿ ಹೊಡೆದಿದ್ದೆ, ನಾನ್ ನಿದ್ದೆಗಳಲ್ಲಿ ಹೊಡೆದಿದ್ದೆ, ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಆಗಿರೋದ್ ನೋಡಿದ್ರೆ ಎಡಗಂಟಲ್ಲಿ ಅಂತ ಹೇಳ್ತಾ ಇದಾರೆ, ಬಟ್ ಯಾರು ಏನು ಆಗಿಲ್ಲ ಅಂತ ಬೇರೆ ಹೇಳ್ತಾ ಇದಾರೆ. ನೋಡಿದ್ರೆ ಗಾಡಿ ನೋಡಿದ್ರೆ ಆ ಲೆವೆಲ್ ಆಗಿದೆ. ದುರಾದೃಷ್ಟ ಏನು ಅಂದ್ರೆ, ದುರಾದೃಷ್ಟ ಅಲ್ಲ, ಅದೃಷ್ಟ ಏನು ಅಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಇಲ್ಲ. ಆಕ್ಚುಲಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಎರಡು ಕಂಬಗಳನ್ನ ಹಾಕಿ ಬಿಟ್ಬಿಟ್ಟಿದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ ಅನ್ಸುತ್ತೆ. ಹೋಗಿದ್ದಲ್ಲ ಇದ್ ಕಡೆಯಿಂದ ಗುದ್ದವನೆ, ಸರಿಯಾಗಿ ಗುದ್ದವನೆ, ಗಾಡಿ ಫುಲ್ ಪಲ್ಟಿ. ಓಕೆ, ಜೀವಕ್ಕೇನಾಗಿದ್ದಿಲ್ಲ, ಥ್ಯಾಂಕ್ ಗಾಡ್. ಅದಕ್ಕೇನ್ ಕೊಟ್ಟು ತೀರ್ದು. ನಮ್ ದುರಾದೃಷ್ಟ ನೋಡಿ, ಫಸ್ಟ್ ಆಗಲೇನೆ ಈ ಒಂದು ದೃಶ್ಯ ನೋಡ್ಕೊಂಡ್ ಬರ್ತಾ ಇದೀನಿ ನಾನು. ಸೋ ಸ್ಯಾಡ್. ಬಟ್ ಆದ್ರೂ ಗಾಡಿ ಪರವಾಗಿಲ್ಲ, ಸೇಫ್ಟಿ. ನೀನು ಒಂದ್ ಕಡೆ ನೋಡ್ಕೊಂಡ್ರೆ ಅವ್ನು ಬಿದ್ದಿರೋ ಫೋರ್ಸಿಗೆ ಬೇರೆ ಯಾವ್ದಾರ ಶಿಫ್ಟ್ ಯಾವ್ದಾದ್ರು ಆಗಿದ್ರೆ ಮೂಲೆ ಮುತ್ತ ಹೋಗ್ಬಿಡ್ತಾ ಇತ್ತು ಅನ್ಸುತ್ತೆ. ಅದಿಲ್ಲ, ಗಾಡಿ ಹೊಡಿತಿದ್ದಂಗೆ ಅದು ಹೆಂಗ್ ಪಲ್ಟಿ ಆಯ್ತು ಅಂತ ಗೊತ್ತಿಲ್ಲ. ಬಟ್ ಓಕೆ, ಫ್ರಂಟ್ ಏನಾಗಿಲ್ಲ, ಗ್ಲಾಸ್ ಹೋಗಿದೆ, ಏರ್ ಬ್ಯಾಗ್ಸ್ ಓಪನ್ ಆಗಿದೆ. ಬಟ್ ಅದು ಏರ್ ಬ್ಯಾಗ್ಸ್ ಏನೋ ಗೊತ್ತಿಲ್ಲ. ಎವ್ರಿಥಿಂಗ್ ಇಸ್ ಓಕೆ. ಅದಕ್ಕೆ ಗಾಯ್ಸ್, ನಿಧಾನ ಗಾಡಿ ಓಡಿಸ್ಬೇಕು, ಮೈಯೆಲ್ಲ ಗಣ್ಣಾಗಿ ಇಟ್ಕೊಂಡು. ನೋಡಿ ನೋಡಿ, ದೇವರ್ಸಿ ಸ್ಕೂಲ್ ಬಸ್ ಹೆಂಗ್ ಬರ್ತಾನೆ. ಕಾಮನ್ ಸೆನ್ಸ್ ಇಲ್ಲಪ್ಪ, ಟರ್ನಿಂಗ್ ಅಲ್ಲೆಲ್ಲ ಏನು ಓವರ್ಟೇಕ್ ಮಾಡ್ಬೇಕು ಬೇಡವೋ, ಆ ಕಡೆ ಗಾಡಿ ಬರ್ಬೇಕು ಅಂದ್ರೆ ಒಂದು ಕಾಮನ್ ಸೆನ್ಸ್ ಇಲ್ಲಪ್ಪ ನಮ್ ಜನಗಳಿಗೆ. ಹೋಗ್ಬೇಕು, ಟೈಮ್ ಪಿಕಪ್ ಮಾಡ್ಬೇಕು ಅಷ್ಟೇ ಅವ್ರಿಗೆ, ಅವ್ರ ಮೈಂಡ್ ಸೆಟ್ ಅಲ್ಲೇನೋ ಅಷ್ಟೇ. ಯಾರಿಗೇನಾದ್ರೂ ಪರವಾಗಿಲ್ಲ, ಏನ್ ಜನಗಳವರು. ನೀವು ನಮ್ ಚಾನಲ್ ನೋಡ್ತಾ ಇದ್ರೆ ಸೇಫ್ ಗಾಡಿ ಓದ್ತೀವಿ, ಸೇಫ್ ಇರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮ ಓಡಿಸಿ. ಸುಮ್ನೆ ಯಾವ ಅರೆ ಬರೆ ಗಾಡಿ ಓಡಿಸಿ ಜೀವ ಕಳ್ಕೊಂತೀರ. ಇರೋದೊಂದ್ ಜೀವ. 10 ನಿಮಿಷ ಬೇಗ ಬಿಡೋಣ, 10 ನಿಮಿಷ ಬೇಗ ಹೋಗೋಣ ಅಷ್ಟೇ. ಓಕೆ ಓಕೆ ಗಾಯ್ಸ್, ಇಷ್ಟೆಲ್ಲ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.